ಅಕ್ಕ ನೋಡೆ ನಮ್ಮ ಮನೆಯವ್ರು ನಂಗೆ ಡೈಮಂಡ್ ನೆಕ್ಲೆಸ್ ಕೊಡ್ಸಿದಾರೆ, ನೀನು ಭಾವನ ಹತ್ರ ಹೇಳ್ಬಿಟ್ಟು ತಗ್ಸ್ಕೊ. ನನ್ ತಂಗಿ ಅದೃಷ್ಟ ಮಾಡಿದ್ಲು, ಆದ್ರೆ ನಂಗ ಅದೃಷ್ಟನೇ ಇಲ್ಲ. ನಂಗೆ ನೆಕ್ಲೆಸ್ ಬೇಕು ಅಂದ್ರೆ ಬೇಕೇ ಬೇಕು, ಬೇರೆ ಮಾತ್ಬೇಡ ನಂಗೆ. ಈಗ ಸಡನ್ ಆಗಿ ಕೇಳಿದ್ರೆ ದುಡ್ಡೆಲ್ಲ ಐತೆ, ಇನ್ನು ಸ್ಯಾಲ್ರಿನೂ ಆಗಿಲ್ಲ ನಿಮ್ಗೆ. ಸ್ಯಾಲ್ರಿ ಆಗೈತೆ ಏನೋ ನಂಗೆ ಗೊತ್ತಿಲ್ಲ, ಸಾಲ ಮಾಡಿ ಯಾರು ತಂದ್ಕೊಡ್ಬೇಕು, ನಂಗೆ ಗೊತ್ತಿರೋದೆಲ್ಲ. ಯಾಕೆ ಈ ತರ ಆಡ್ತಾ ಇದೀಯಾ? ಮುಂಚೆ ಈ ತರ ಇಲ್ವಲ್ಲ ನೀನು, ಯಾರು ನಿಂಗೆ ತಲೆ ಕೆಡಿಸ್ತಾ ಇರೋದು? ನನ್ಗೆ ತಲೆ ಕೆಡಿಸ್ತಾ ಇಲ್ಲ, ಇನ್ನೊಂದ್ ವಾರ ಟೈಮ್ ಕೊಡ್ತೀನಿ, ಅಷ್ಟು ತಂದ್ಕೊಡ್ಬೇಕು ಅಷ್ಟೇ ನೀವು. ನನ್ ಮಾತ್ ಕೇಳು. ನೋಡೆ ನಮ್ಮ ಮನೆಯವ್ರು ನಂಗೆ ರೇಷ್ಮೆ ಸೀರೆ ಕೊಡ್ಸೋರೆ, ಚೆನ್ನಾಯ್ತಾ? ಚೆನ್ನಾಗಿದೆ. ನೀನು ನಿಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ತಗ್ಸ್ಕೊ. ನನ್ನ ಗಂಡ ಮದ್ವೆ ತಗೊಟ್ಟಿದ್ ರೇಷ್ಮೆ ಸೀರೆ, ಇಲ್ಲಿವರೆಗೂ ತಗೊಟ್ಟೇ ಇಲ್ಲ. ಏನ್ ಮಾಡ್ತಿದ್ದೀರಾ? ಸ್ವಲ್ಪ ವರ್ಕ್ ಇತ್ತು. ಆಮೇಲೆ ಮಾಡೋರಂತೆ, ನಂಗೆ ಫಸ್ಟ್ ಒಂದು ರೇಷ್ಮೆ ಸೀರೆ ತಗೊಡಿ. ಏನ್ ಸಡನ್ ಆಗಿ ಬಂದ್ಬಿಟ್ಟು ನೀವು ನೆಕ್ಲೆಸ್ ಬೇಕು ಅಂತೀಯ, ರೇಷ್ಮೆ ಸೀರೆ ಬೇಕು ಅಂತೀಯ, ಎಲ್ಲಿಂದ ತರ್ಲಿಕ್ಕೆ ಕಾಸು ನಾನು? ಮದ್ವೆ ಏನಕ್ಕೆ ನಿಮ್ನ ತಗೊಳ್ಬೇಕು ಅದನ್ನೆಲ್ಲ? ಮುಂಚೆ ಈ ತರ ಇರ್ಲಿಲ್ಲ, ನೀನು ತುಂಬಾ ಬದಲಾಗ್ಬಿಟ್ಟಿದ್ಯಾ. ಏನೂ ಇಲ್ಲ. ಹಲೋ, ಎಲ್ಲಿದ್ಯೋ? ಇಲ್ಲೇ ಹೊರಗಡೆ ಇದೆ, ಹೇಳು. ನಾಳೆ ಸ್ವಲ್ಪ ಫ್ರೀ ಇದೆಯಾ? ಇಲ್ಲ, ಸ್ವಲ್ಪ ಅಮೌಂಟ್ ಡ್ರಾ ಮಾಡ್ಬೇಕಿತ್ತು. ಮನೆ ಕಟ್ಟಕ್ತಾನೆ ಇಟ್ಟಿದ್ದೀರ? ಇಲ್ಲ ಕಣ, ನನ್ನ ಹೆಂಡತಿ ದಿನಾಗ್ಲಿ ನೆಕ್ಲೆಸ್ ಕೊಡ್ಸು ಅಂತ ಸುಮ್ಮನೆ ತಲೆ ತಿಂದಿರ್ತಾಳೆ. ನನ್ನ ಕಷ್ಟನೇ ಅರ್ಥ ಮಾಡ್ಕೊಳಲ್ಲ ಅವಳು. ಅಕ್ಕ ಏನ್ ಗೊತ್ತಾ, ನಮ್ಮ ಮನೆಯವರು ಬಿಸ್ನೆಸ್ ಅಲ್ಲಿ ಎಲ್ಲ ಲಾಸ್ ಆಗ್ಬಿಟ್ಟು ಚಿನ್ನ ಒಡವೆ ಎಲ್ಲಾ ಮಾರ್ಬಿಟ್ರು ಕಣೆ. ಸ್ವಲ್ಪ ನಿಮ್ ಮನೆಯವ್ರ ಹತ್ರ ದುಡ್ಡಿದ್ರೆ ಈಸ್ಕೊಡ್ತೀಯಾ? ಯಾವ್ದ್ರ ದುಡ್ಡಿಲ್ಲ. ಸರಿ ಆಯ್ತು ಬಿಡಕ್ಕ, ನನ್ನ ಹಣೆ ಬರಹ ಏನು ಪೂಜಾ, ತಗೋ, ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ನಿಮ್ಮಿಂದ ಹೆಲ್ಪ್ ಆಯ್ತು ಬಾವ. ಸಾರಿ, ನಾನು ನಿಮ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ.